ಗ್ರಹಣ ಕಾಲದಲ್ಲಿ ಉಪವಾಸ ಇರಬೇಕು. ಗ್ರಹಣ ಹಿಡ್ದಾಗ ಯಾಕೆ ಏನು ತಿನ್ನಬಾರ್ದು. ದರ್ಬೆ ಇಟ್ಬಿಟ್ರೆ ಅದೇನಾಗಲ್ಲ. ಖಾರ ಪುಡಿ ಮೇಲೆ ದರ್ಬೆ ಇಟ್ಬಿಟ್ರೆ ಅದೇನಾಗಲ್ಲ. ಏನಿದು ಮೊದಲು ಬೇಕಾದ ವಿಷಯ ಅದೇ. ಗ್ರಹಣ ಕಾಲ ಅನ್ನೋದು ನಮಗೆ ಸರಿಯಾಗಿ ತಿಳುವಳಿಕೆಗೆ ಬಂದ್ರೆ ಈ ಪ್ರಶ್ನೆಗಳೆಲ್ಲ ತಾನಾಗಿ ಉದುರೋಗುತ್ತೆ. ಗ್ರಹಣ ಅಂದ್ರೆ ಏನು ಅಂತ ನಮ್ಮ ಹಿಂದಿನವ್ರಿಗೆ ಗೊತ್ತಿತ್ತು. ಇವರು ಸುಮ್ಮನೆ ಇವ್ರಿಗೇನು ಗೊತ್ತಿರ್ಲಿಲ್ಲ, ಅದೇನೋ ರಾಹು ಕೇತು. ಅದು ಹೌದು. ರಾಹುಕೇತು ಅನ್ನುವಂತಹ ಗ್ರಹಗಳಿಂದ ಆವೃತವಾಗುವಂತಹ ಒಂದು ಕಾಲ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಆದ್ರೆ ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದಾಗ, ಅಥವಾ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಅಂತ ನಾವೇನು ಸೂರ್ಯ ಚಂದ್ರರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಗ್ರಹಣಗಳ ಬಗ್ಗೆ ಮಾತಾಡ್ತೇವೆ, ಇದು ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ಅರ್ಥ ಮಾಡಿಸೋದು ಕಷ್ಟ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಅದನ್ನ ರಾಹುಕೇತುಗಳ ಸಂಪರ್ಕದಿಂದ ಆಯ್ತು ಅಂತ ಈ ವಿವರಣೆಯನ್ನು ಕೊಡ್ತಾರೆ. ಈ ಕೆಲವು ಪ್ರಕ್ರಿಯೆಗಳಿದೆ ಆಚಾರ್ಯ, ಅದರ ಬಗ್ಗೆ ಒಂದು ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆಗಳು ಏನೇನಿದೆ, ನಮ್ಮ ಶಾಸ್ತ್ರಕಾರರು ಏನೇನು ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ಅನ್ನೋದನ್ನು ಸ್ವಲ್ಪ ತಿಳ್ತಾ ಹೋಗೋಣ. ಕೆಲವೊಂದು ನನಗೆ ಸರಿ ಆಯಿತು, ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಅನಿಸುತ್ತೆ ಕೆಲವೊಂದಕ್ಕೆ. ಇನ್ನು ಕೆಲವೊಂದಕ್ಕೆ ನಿಜವಾಗ್ಲೂ ಇದಕ್ಕಿದೇನಾ, ಅಥವಾ ಏನು ಹಂಗೆ ಸುಮ್ಮನೆ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿದ್ರಲ್ಲ, ಹಂಗೇನಾದರೂ ಸುಮ್ಮನೆ ಬುಯ್ ಬಿಟ್ಬಿಟ್ರಾ ನಮ್ಮ ದೊಡ್ಡವರು ಅಂತ ಅನಿಸುತ್ತೆ ಒಂದೊಂದು ಸಲ. ಈಗ ನಾವು ಗುರುಕುಲದ ವಾತಾವರಣಕ್ಕೆಲ್ಲ ಬಂದಾಗ ಬೆಳಗ್ಗೆ ಹುಡುಗರು ಜಪ ಅನುಷ್ಠಾನಗಳನ್ನು ಮಾಡ್ತಿರ್ತಾರೆ. ಒಂದು ಪ್ರಾತಃ ಕಾಲದಲ್ಲಿಯೇ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದೇಳಬೇಕು. ಅದಾದ ಮೇಲೆ ಮಡಿಯಲ್ಲಿ ಯಾರನ್ನೂ ಮುಟ್ಟಿಸಿಕೊಳ್ಳಬಾರದು. ಈ ಯಾರನ್ನೂ ಮುಟ್ಟಿಸಿಕೊಳ್ಳಬಾರದು ಅನ್ನೋದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟಿದೆ. ಅದಕ್ಕೆ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಪದವನ್ನು ಹಾಕಿದ್ದಾರೆ. ಬೇಸಿಕಲಿ ಇಟ್ಸ್ ನಾಟ್ ಅಸ್ಪೃಶ್ಯತೆ, ಅದು ನನಗೂ ಗೊತ್ತು. ಬಟ್ ಯಾಕೆ ಅದು ಅಂತ ಅಂದರೆ, ಅಸ್ಪೃಶ್ಯತೆ ಸಮಾಜದಲ್ಲಿ ಕಾಣುವಂಥ ಅಸ್ಪೃಶ್ಯತೆ ಅಂದರೆ ಬೇರೆ, ಈಗ ಇಲ್ಲಿ ಈ ವಾತಾವರಣದಲ್ಲಿ ಬೇರೆ. ಈ ಸಪೋಸ್ ಅದಕ್ಕೆ ಮಡಿ ಅಂತ ಹೆಸರು ಹಾಕಿದೀವಿ. ಆ ಮಡಿ ಅನ್ನುವಂತಹ ಟ್ಯಾಗ್ ಲೈನಲ್ಲಿ, ಅಂದ್ರೆ ಆ ಮಡಿಯ ಅನ್ನೋ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಅದೇ ಧರ್ಮದ, ಅದೇ ಮನೆಯ, ಅದೇ ಮಗನ ಮಗಳು, ತಾಯಿನೋ ತಂದೆನೋ ಅಣ್ಣನೋ ತಮ್ಮನೋ ಇನ್ಯಾರನ್ನು ಅವನು ಹೊರತಾದ ಇನ್ ಯಾರನ್ನು ಕೂಡ ಇನ್ನೂ ಕೆಲವೊಮ್ಮೆ ಅವನೇ ಕೆಲವು ಭಾಗಗಳನ್ನು ಮುಟ್ಟಿಕೊಂಡ್ರು ಶುದ್ಧಿ ಮಾಡ್ಕೊಳ್ಬೇಕು. ಹೌದಾ? ಅದು ಇದನ್ನ ಕೈ ಕಾಲೆಲ್ಲ ಮುಟ್ಟಿದ್ರೆ ಮತ್ತೆ ಶುದ್ಧಿ ಮಾಡಿ ಬರಬೇಕು. ಅಂದ್ರೆ ಅದು ಕ್ಲೆನ್ಲಿನೆಸ್ ಅನ್ನೋದರ ಜೊತೆಗೆ ನಮಗೊಂದು ಕಾಣದ ಒಂದು ವಾತಾವರಣವನ್ನ ಹಾಳು ಮಾಡುವ ಸಾಧ್ಯತೆಗಳಿರ್ತವೆ ಅನ್ನೋದಕ್ಕೋಸ್ಕರ ಆ ಶುದ್ಧತೆಯನ್ನು ಹೇಳುದು. ಈಗ ನೀವೇ ಹೇಳಿದ್ರಿ ಯಾರನ್ನು ಮುಟ್ಟಲ್ಲ ಅಂತ. ಮಡಿ. ಈಗ ನಮ್ಮಲ್ಲಿ ಅಸ್ಪೃಶ್ಯತೆ ಅನ್ನೋದು ಹೊರಗಿನಿಂದ ನಿಜವಾಗಿ ಶಬ್ದ ಇರುವುದೇನು ಅಂದ್ರೆ, ಆ ವ್ಯಕ್ತಿ ಯಾವುದೋ ಒಂದು ಹೀನ ಕುಲದಲ್ಲಿ ಹುಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಮುಟ್ಟುವುದಿಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಅದು ಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಲ್ಲ. ಇಲ್ಲಿ ಹೇಳಿದ ಮಡಿ ಅನ್ನೋ ಶಬ್ದದ ಅರ್ಥ ಅವನ ನಿತ್ಯಾನುಷ್ಠಾನ ಮಾಡುವಾಗ ಅವನ ಉಳಿದ ಮನೆ ಮಂದಿಯನ್ನ ಮುಟ್ಟಲ್ಲ. ಯಾಕೆಂದ್ರೆ ತನ್ನ ದೇಹದಲ್ಲಿ ಒಂದು ನಿರಂತರವಾಗಿ ಶಕ್ತಿಯ ಪ್ರವಾಹ ಹೊರಮುಖವಾಗಿ ಹರಿತಾ ಇರುತ್ತೆ. ಅದಕ್ಕೆ ಆರ ಅಂತಾರೆ. ನಮ್ಮ ದೇಹದಲ್ಲಿ ಒಂದು ಸುಮಾರು 12 ಅಂಗುಲದಷ್ಟು ಹೊರಭಾಗಕ್ಕೆ ದೇಹದ ನಮ್ಗದು ಅನುಭವಕ್ಕೆ ಬರುತ್ತೆ. ನೀವೇ ಬೇಕಾದ್ರೆ ಈಗಲೇ ಮಾಡ್ಬೋದು. ಹೀಗಂದು ಹತ್ರ ಹಿಡಿದ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ತಳ್ಳಿದಾಗೆ, ಇಲ್ಲಿಂದ ಇಲ್ಲಿಗೆ ತಳ್ಳದಾಗೆ ಒಂದು ಬಿಸಿ ಅನುಭವ ಆಗುತ್ತೆ. ಈ ಅನುಭವ ನಮ್ಮ ಜಪ ಮಾಡುವಾಗ ಅಥವಾ ಅನುಷ್ಠಾನ ಮಾಡುವಾಗ, ಪೂಜೆ ಮಾಡುವಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಮತ್ತೆ ಬೇಗ ಡಿಸ್ಟರ್ಬ್ ಆಗುವ, ಅಂದ್ರೆ ಇನ್ನೂ ಸಾಧನೆಯ ಮಟ್ಟ ಮುಟ್ಟದವನಾಗಿದ್ರೆ ಅವನಿಗೆ ಡಿಸ್ಟರ್ಬೆನ್ಸು ಬೇಗ ಅನುಭವಕ್ಕೆ ಬರುತ್ತೆ, ಸಿಟ್ಟು ಬೇಗ ಬರುತ್ತೆ, ಕಿರಿಕಿರಿ ಆಗುತ್ತೆ, ಅಥವಾ ಆ ಥಾಟ್ ಪ್ರೊಸೆಸ್ ಇಂದ ಬೇರೆ ಕಡೆ ಹೋಗ್ಬಿಡ್ತಾನೆ. ಅವ್ನು ಮಾಡ್ಬೇಕಾದ ಕೆಲಸನೇ ಮರ್ತೋಗ್ಬಿಡುತ್ತೆ. ಅವ್ನು ಜಪದಲ್ಲಿ ಕೂತು ಅನುಷ್ಠಾನದಿಂದ ಧ್ಯಾನಕ್ಕೆ ಹೋಗ್ಬೇಕಾದ ಸ್ಥಿತಿ ಅವನು ಏನೋ ಮಾತಾಡಿ ಮುಗಿಸ್ಬಿಡ್ತಾನೆ. ಅವನಿಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಹೊರಟೋಗುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಿಂದ ಎದ್ದೇಳ್ಬೇಕು ಅನ್ಸ್ಬಿಡುತ್ತೆ ಅವನಿಗೆ. ಆ ಜಾಗದಿಂದ ಬೇಗ ಮುಗಿಸ್ಬಿಡೋಣ, ಯಾಕೋ ಆಗ್ತಾ ಇಲ್ಲ, ಮನಸ್ಸು ಕೂಡ್ಲಿಕ್ಕೆ ಕೇಳಲ್ಲ ಆ ಜಾಗದಲ್ಲಿ. ಅದಕ್ಕೋಸ್ಕರ ಅಂತಹ ಸಂದರ್ಭದಲ್ಲಿ ಬೇರೆ ಯಾರನ್ನು ಮಾತಾಡಿಸ್ಬಾರ್ದು. ಅದು ಮೌನ, ಕೇವಲ ಮುಟ್ಟುವುದು ಮಾತ್ರ ಅಲ್ಲ, ಮಾತು ಆಡಬಾರ್ದು. ಅದು ತನ್ನೊಳಗೆ ತಾನು ಮಾತಾಡೋದು, ತನ್ನ ಧ್ಯಾನದ ಸ್ಥಿತಿಗೆ ಸಂಬಂಧಪಟ್ಟ ಶಕ್ತಿಯ ಜೊತೆಗೆ ತನ್ನ ಕಾನ್ವರ್ಸೇಷನ್ ಮೌನವಾಗಿ ನಡಿಬೇಕು. ಹಾಗಿದ್ದಾಗ ಮಾತ್ರ ಅದು ನಿಜವಾಗಿ ಮಡಿ. ಕೇವಲ ಮುಟ್ಟಿಸಿಕೊಳ್ಳದೇ ಇರುವುದು, ದೂರದಲ್ಲಿ ಕೂಡುವುದು ಅಲ್ಲ. ತಾನು ಕೂತ ಆಸನ, ತಾನು ಅಂದರೆ ಕೂತ್ಕೊಳ್ಳುವ ಕೆಳಗಡೆ ಒಂದು ಬಟ್ಟೆಯೋ ಅಥವಾ ದರ್ಭೆಯ ಚಾಪೆಯೋ ಇತ್ಯಾದಿ, ಅದರ ಮೇಲೆ ಇವನು ಕೂಡುವ ಆಸನದ ಕ್ರಮ, ಸ್ಥಿರಂ ಸುಖಂ ಆಸನಂ. ಅವನಿಗೆ ಯಾವುದರಲ್ಲೇ ಕಂಫರ್ಟೇಬಲ್ ಅಂತ ಅನ್ಸುತ್ತೋ ಅದು. ಪ್ರಧಾನವಾಗಿ ಒಳ್ಳೇದು ಯಾವುದು ಅಂತಂದ್ರೆ
ಪದ್ಮಾಸನ. ಪದ್ಮಾಸನ. ಯಾಕೆಂದ್ರೆ ಅದು ಬೆನ್ನು ಬಗ್ಲಿಕ್ಕೆ ಬಿಡಲ್ಲ. ಹಿಂಗೆ ಪದ್ಮಾಸನ ನಮ್ಮನ್ನು ಹೀಗಿಡುತ್ತೆ. ಯಾವಾಗ ಹೀಗಿರುತ್ತೋ ಆವಾಗ ಕಣ್ಣು ಮುಚ್ಚಲ್ಲ, ಮನಸ್ಸು ಅಲರ್ಟ್ ಆಗಿ ಇರುತ್ತೆ, ಯಾವಾಗಲೂ ಚಕ್ರಗಳು ಆಕ್ಟಿವ್ ಆಗಿರುತ್ತೆ. ಮನಸ್ಸು ದೃಢವಾಗಿ ಒಂದು ವಿಷಯಕ್ಕೆ ಕೂತ್ಕೊಳ್ಳಿಕ್ಕೆ ಅದಕ್ಕೊಂದು ಸಾಮರ್ಥ್ಯ ಬರುತ್ತೆ ಪದ್ಮಾಸನದಿಂದ. ಇಲ್ಲ ಕಷ್ಟ ಆಗುತ್ತೆ, ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ, ಕೈ ಕಾಲೆಲ್ಲ ಬೆಂಡಾಗಲ್ಲ. ಆಯ್ತು, ನೀನು ಸ್ವಸ್ತಿಕಾಸನ ಹಾಕು, ವೀರಾಸನ ಹಾಕು, ವಜ್ರಾಸನ ಹಾಕು, ನಿಂಗೆ ಯಾವ್ದು ಬೇಕೋ ಅದು. ಕೊನೆಗೆ ಅದು ಆಗುದ್ರೆ ಹೀಗೆ ಕೂತ್ರು ಅವನಿಗೆ ಭಗವತ್ ಚಿಂತನೆ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ನಾನು ಜಪನೆ ಅಥವಾ ಅನುಷ್ಠಾನವೇ ಬಿಡುವುದಕ್ಕಿಂತ ಹೀಗೆ ಕೂತು ಮಾಡು, ಬಿಡಬೇಡ. ಆದರೆ ಒಂದು ಕಡೆಯಿಂದ ನಿಧಾನಕ್ಕೆ ವಾಪಸ್ಸು ಕೆಳಗೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ ಹಾಗೆ ದೇಹವನ್ನು ಹುರಿಗೊಳಿಸ್ಬೇಕು, ಕೇಳ್ಕೋಬೇಕು. ಕೆಲವೊಮ್ಮೆ ಅನಾರೋಗ್ಯ ಪ್ರಾಮಾಣಿಕವಾಗಿ ವಯೋಸಹಜದಿಂದ ಬಂದದ್ದಾದರೆ ಆಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲೋ ಕೂಡಬಾರದು ಹೇಳೋದು ಅದಕ್ಕೇನೆ. ನಾವು ಈಗ ಮೊದಲು ಮಲಗಿದ ಜಾಗದಲ್ಲಿ ಹೋಗಿ ನಾನು ಜಪ ಮಾಡ್ತಾ ಕೊಡ್ತೇನೆ ಅಂದರೆ, ನಾನೇ ಮೊದಲು ಮಲಗಿದ ಸ್ಥಿತಿಯಲ್ಲಿರುವಂಥ ಒಂದು ಆರಾದ ಶಕ್ತಿ ಏನಿರುತ್ತೆ, ಜಾಡ್ಯ, ಅದು ನಾನು ಆಮೇಲೆ ಕೂತ್ರೆ ಅದು ನನ್ನನ್ನು ಬಾಧಿಸುತ್ತೆ. ಹಾಗಾಗಿ ಆ ಜಾಗದಲ್ಲಿ ಹೋಗಿ ಮತ್ತೆ ಈಗ ಊಟ ಅಂತಂದರೆ ಅದು ಅಡಿಗೆ ಮನೆ ಹತ್ತಿರ ಇದ್ದರೆ ಒಳ್ಳೇದು. ಹೊಯ್ಕಲ ಬಾಗಿಲಲ್ಲಿ ಹೋಗಿ ಕೂತ್ಕೊಳ್ತೇನೆ ಅಂದರೆ ಊಟಕ್ಕೆ ಹಿಂಸೆ ಅಲ್ವಾ ಅದು. ದೇವ್ರ ಪೂಜೆನೂ ಹಾಗೆ, ಅದು ದೇವ್ರ ಕೋಣೆಯಲ್ಲೇ ಮಾಡಬೇಕು. ದೇವ್ರು ಎಲ್ಲ ಕಡೆ ಇರ್ಬೋದು, ಆದರೂ ಈಗ ಗಾಡಿಯಲ್ಲಿ ಗಾಳಿ ಎಲ್ಲ ಕಡೆ ಇದ್ದರೂ ಟಯರಿಗೆ ಮತ್ತೆ ವಾಪಸ್ ನೀವು ಗಾಳಿ ತುಂಬಿಸ್ಲೇಬೇಕು. ಗಾಳಿ ಎಲ್ಲ ಕಡೆ ಇದೆ, ಮತ್ತೆ ಯಾಕೆ ನೀನು ಟಯರಿಗೆ ಗಾಳಿ ಹಾಕಿದ್ದೀನಿ ಪ್ರಶ್ನೆ ಕೇಳ್ತೀವ? ಬೆಳಕೆಲ್ಲ ಕಡೆ ಇದೆ, ನಿನಗೆ ಯಾಕೆ ಗಾಡಿಗೆ ಯಾಕೆ ಲೈಟ್ ಹಾಕಬೇಕು ಅಂತ ಕೇಳ್ತೀವ? ಇಲ್ಲ. ಹಾಗೆ ಭಗವಂತ ಎಲ್ಲ ಕಡೆ ಇದ್ರೂ ಕೂಡ ನಮಗೊಂದು ಶುದ್ಧಿಯ ಅವಶ್ಯಕತೆ ಇದೆ. ಅದು ದೈಹಿಕ ಶುದ್ಧಿ, ಮಾನಸಿಕ ಶುದ್ಧಿ ಮತ್ತು ಆತ್ಮಿಕ ಶುದ್ಧಿ. ನಮ್ಮಲ್ಲಿ ಇವತ್ತು ಬಹಳ ಏನಾಗ್ಬಿಟ್ಟಿದೆ ಅಂದರೆ, ಈ ಧ್ಯಾನದ ವ್ಯವಸ್ಥೆಗೆ ಕೇವಲ ಕೂಡುವುದು ಮತ್ತು ಏನೋ ಒಂದಿಷ್ಟು ಕಣ್ಮುಚ್ಚೋದು ಇದೇ ಆಗೋಗಿದೆ. ವಸ್ತುತಃ ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ, ಯಮ ಇಲ್ಲ, ಅಹಿಂಸೆ ಇಲ್ಲ, ಅಥವಾ ಸತ್ಯ ಇಲ್ಲ, ಅಸ್ಥೇಯ, ಕಳ್ಳತನ ಮಾಡದೇ ಇರುವಂಥದ್ದಿಲ್ಲ, ಅಪರಿಗ್ರಹ, ಇನ್ನೊಬ್ಬರ ಸೊತ್ತನ್ನು ಕಣ್ಣೆತ್ತಿಯೂ ನೋಡಲ್ಲ ಅನ್ನುವ ಏನು ಅಸೂಯಾಪರತೆ ಇಲ್ಲದೇ ಇರುವಿಕೆ ಅನ್ನುವ ಅಂಶ ಇಲ್ಲ. ಇದ್ಯಾವುದು ಇಲ್ಲದೆ ಸೀದಾ ಧ್ಯಾನಕ್ಕೆ ಹೆಂಗೆ ಹೋಗೋದು? ಇವತ್ತೆಲ್ಲ ಹೇಳ್ಕೊಡೋರು ಏನಾಗ್ತಾರೆ ಅಂದರೆ, ಈ ಫಸ್ಟ್ ಸ್ಟೆಪ್ಗಳನ್ನೆಲ್ಲ ಬಿಟ್ಟೇ ಬಿಡ್ತಾರೆ. ಅದನ್ನು ಇನ್ನೂ ಸರಳವಾಗಿ ಹೇಳಬೇಕಾ, ನೈತಿಕ ಮೌಲ್ಯಗಳಿಂದ ಕೂಡಿದ ಬದುಕಿದ್ದು ಆಮೇಲೆ ಒಂದು ಧ್ಯಾನ ಮಾಡಿದರೆ ಅದಕ್ಕೆ ಅರ್ಥ ಇದೆ. ಆ ನೈತಿಕ ಮೌಲ್ಯಗಳೇ ಶೌಚ, ಆ ನೈತಿಕ ಮೌಲ್ಯಗಳೇ ಮಡಿ. ಆ ಮಡಿ ಇಲ್ಲದೆ ನೀವು ಹೊರಗಿನಿಂದ ಎಷ್ಟು ತುಂಬಿಸಿಕೊಂಡು ಹೊರಗಡೆಯಿಂದ ಜರಿತಾರಿ ಬಟ್ಟೆಗಳನ್ನು ಹಾಕೊಂಡು ಕೂತರು ಕೂಡ ಅದು ಮಡಿ ಅಂತ ಅನ್ಸಲ್ಲ. ಅದರಿಂದಾಗಿ ಹೊರಗಿನ ಈಗ ನೋಡಿ, ಇದನ್ನು ಏನು ಮಾಡ್ತಾರೆ ಅಂದರೆ, ಈಗ ಮಾತಾಡಿದ ತಕ್ಷಣ ನಾವು ಸ್ನಾನ ಎಲ್ಲ ಮಾಡಲ್ಲ ರೀ, ಮನಃಶುಚಿ ಮುಖ್ಯ, ಅದಕ್ಕೋಸ್ಕರ ನಾವು ಎಲ್ಲಿ ಬೇಕಾದ್ರೂ ಕೊಡ್ರಿ, ಹೆಂಗೆ ಬೇಕಾದ್ರೂ ಮಾಡ್ರಿ, ಮನಃಶುಚಿ ಮುಖ್ಯ. ಮನಃಶುಚಿ ಮುಖ್ಯ ಯಾವಾಗ ಆಗುತ್ತೆ? ಹೊರಗಿನಿಂದ ದೇಹದ ಶುದ್ಧಿ, ಬಟ್ಟೆಯ ಶುದ್ಧಿ ಮತ್ತು ಒಂದಿಷ್ಟು ಅಧ್ಯಯನದಿಂದ ಜ್ಞಾನದ ಶುದ್ಧಿ, ಆಹಾರದ ಶುದ್ಧಿ ಇದಿದ್ರೆ ಮಾತ್ರ ಮನಸ್ಸು ಶುದ್ಧಿ ಆಗುತ್ತೆ. ಅದ್ಯಾವುದು ಮಾಡಲ್ಲ. ಇವರು ಹಾರಾಡೋದು ಒಂಚೂರು ಅವರಿಗೆ ಅತಿರೇಕವಾಗಿ ಕಂಡದ್ದಕ್ಕೆ ಅದನ್ನು ಪರಸ್ಪರ ತೀವ್ರವಾಗಿ ವಿರೋಧಿಸ್ತೇವೆ ಅಂತ ಕೂತ್ಕೊಳ್ಳೋದು ಅದು ದಡ್ಡತನವೇ. ಆಚೆಯಿಂದ ನಾನು ಅದಕ್ಕೆ ಆಗ ಒಂದು ಮಾತು ಹೇಳಿದ್ದು, ಅವರೂ ತೀವ್ರವಾಗಿ ಕೆಲವೊಂದನ್ನು ಭರದಿಂದ ಹಿಡ್ಕೊಂಡು ಅದೇ ಸತ್ಯ ಅಂತ ಹಾರಾಡ್ತಾರೆ. ಇವರು ವಿರೋಧಿಸ್ಬೇಕಾದ್ರೆ ಅದನ್ನು ಎಕ್ಸ್ಟ್ರೀಮ್ ಕಸದ ಹಾಗೆ ಅದನ್ನು ಎತ್ತಿ ಎಸ್ದು ನಾವು ಏನೋ ತುಂಬ ಪ್ರಗತಿಪರರು ಅಂತ ಈ ಕಡೆಯಿಂದ ಇನ್ನೂ ಕೆಲವರು ಮಾಡರ್ನ್ ಅನ್ನೋ ಚಿಂತನೆ ಅಡಿಯಲ್ಲಿ ಜಾರಿ ಬೀಳ್ತಾರೆ. ಅದರ ವಸ್ತುತಃ ಅದು ಎರಡೂ ಅಲ್ಲ. ಅದಕ್ಕೂ ಅರ್ಥ ಇದೆ, ನೀವು ಹೇಳಿದ್ರಲ್ಲೂ ಸತ್ಯ ಇದೆ. ಅದೆರಡು ಮಿಕ್ಸ್ ಆಗಬೇಕು. ದೈಹಿಕ ಶೌಚ, ಮಾನಸಿಕ ಶೌಚ, ಆಸನ ಶೌಚ ಇತ್ಯಾದಿಗಳ ಜೊತೆಗೆ ಜ್ಞಾನದಿಂದ ಕೂಡಿದ ಶುದ್ಧಿಯಿಂದ ಮನಸ್ಸು ಅನ್ನೋದು ಸ್ಥಿರವಾಗುತ್ತೆ. ಇಲ್ಲ ನಾವು ಎಲ್ಲಿದ್ದರೂ ನಾವು ಆಯಿತು, ಕೆಲವೊಂದು ಸರ್ತಿ ಆಪತ್ತಿನ ಧರ್ಮ ಅಂತಿರುತ್ತೆ. ಈಗ ನಾನು ಸತ್ಯ ಹೋಗ್ತೀನಿ ಏನು ಸಿಗಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಕೆಲವೊಂದು ನಿಯಮಗಳನ್ನು ಮೀರಿದ್ರು ಆಪತ್ ಧರ್ಮ ಅನ್ನೋದು ಆ ಕ್ಷಣಕ್ಕೆ ಸರಿ. ನಾವು ಜೀವನ ಪೂರ್ವವೂ ಆಪತ್ತೇ ಅನ್ಕೊಳ್ಳುವಾಗ ಬದುಕಿದ್ರೆ, ಯಾರೊಬ್ಬ ಎಳಿತಾ ಇದ್ದಂತೆ, ಅವನ ಹತ್ರ ಕೇಳಿದ್ನಂತೆ, ಯಾಕ್ರಿ ಅವರು ಅಷ್ಟು ಎಳಿತಾರೆ? ಪಾಪ ಬೇಜಾರಾದಾಗ ಯಾವಾಗಲೂ ಎಳಿತಾರಷ್ಟೇ, ಆದರೆ ಏನು ಮಾಡೋದು ಪಾಪ ಯಾವಾಗಲೂ ಬೇಜಾರಲ್ಲಿ ಎಳಿತಾರೆ ಅಂತ. ಹಂಗೆ ಇದು ಆಪತ್ತಿನ ಧರ್ಮವನ್ನು ಜೀವನ ಪೂರ್ತಿ ಅನುಷ್ಠಾನ ಮಾಡುವ ಸ್ಥಿತಿಗೆ ಹೋದಾಗ ಆ ಆಚರಣೆಗಳಿಗೆಲ್ಲ ನಮ್ಗೆ ಪ್ರಶ್ನೆ ಬಂದು ಅದು ವಸ್ತುತಃ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೋಸ್ಕರ ವಿರೋಧಿಸುವುದಷ್ಟೇ. ಮಾಡ್ಲಿಕ್ಕೆ ಆಗಿದ್ರೆ ನಾವು ಅದಕ್ಕೆ ಕಾರಣ ಹುಡುಕ್ತಿದ್ವಿ.
ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಕಷ್ಟಪಡಬೇಕು, ಔದಾಸೀನ್ಯ ಬಾಧಿಸುತ್ತೆ ಅನ್ನುವ ಕಾರಣಕ್ಕೆ ಆಚರಣೆಗಳ ವಿಷಯದಲ್ಲಿ ದೊಡ್ಡದಾಗಿ ನಾನು ಪ್ರಶ್ನೆ ಮಾಡುವನು. ಯಾಕಂದರೆ ಪ್ರಶ್ನೆ ಮಾಡಿದರೆ ನಾವು ದೊಡ್ಡವರಾಗ್ತೀವಿ. ಇವತ್ತಿನ ಕಾಲದಲ್ಲಿ ಏನು ಪ್ರಶ್ನೆ ಮಾಡಿದ್ರು ದೊಡ್ಡವರಾಗ್ತೀವಿ, ಕಾರಣ ಕೇಳಿದ್ರು ದೊಡ್ಡವರಾಗ್ತೀವಿ. ಮತ್ತೆ ಸೆಲೆಕ್ಟಿವ್ ಕಾರಣಗಳು, ಕನ್ವಿನ್ಸ್ ಆಗ್ಬೇಕು ಅವು ಕಾರಣಗಳು. ನಾನೇನೋ ಕಾರಣ ಕೇಳಿದಾಗ ಆಚಾರ್ಯರಿಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ನಾನು ದೊಡ್ಡವನಾಗ್ತೀನಿ. ಕರೆಕ್ಟ್, ಹಂಗಾಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಶುದ್ಧಿ ಅನ್ನೋದು ಕೇವಲ ಬಾಹಿಕ ಶುದ್ಧಿಯೂ ಅಲ್ಲ, ಕೇವಲ ಆಂತರಿಕ ಶುದ್ಧಿಯೂ ಅಲ್ಲ, ಎರಡು ಸೇರಿದಾಗ ಆಗುವುದೇ ಶುದ್ಧಿ. ಅದಕ್ಕೋಸ್ಕರ ಈ ಆಚರಣೆಯ ಬಗ್ಗೆಯೂ ಎಚ್ಚರ ಇರಬೇಕು. ಅದೇ ಅಡುಗೊಲಜ್ಜೆ ಕತೆ ಆಗಬಾರ್ದು. ಯಾಕೆ ಅಂದರೆ ತಿಳಿಯದೆ ಮಾಡಿದ್ರಿಂದ ಅಡುಗೊಲಜ್ಜೆ ಆಯಿತು. ನಮ್ಮ ಗೋವಿಂದಾಚಾರ್ಯರು ಯಾವಾಗಲೂ ಒಂದು ಮಾತು ತುಂಬ ಚೆನ್ನಾಗಿ ಹೇಳ್ತಿದ್ರು, ಅತಿಯಾಗಿ ತಿಳಿದ ಶುಷ್ಕ ಪಾಂಡಿತ್ಯವೂ ಅಪಾಯಕಾರಿ, ಏನೂ ತಿಳಿಯದ ಶ್ರದ್ಧಾ ಜಾಡ್ಯವೂ ಅಪಾಯಕಾರಿ ಅಂತ. ಅತಿವೃಷ್ಟಿ ಅನಾವೃಷ್ಟಿ. ತೀರ ಒಂದು ವಿಷಯದಲ್ಲಿ ಏನು ಮಾಡಿದರೂ ಸರಿ ಅಂತ ಮಾಡಿದರೂ ತಪ್ಪು, ಮಾಡಿದ್ಯಾವುದೂ ಸರಿ ಇಲ್ಲ ಅಂತ ಅದನ್ನು ಪೂರ್ತಿ ತಿರಸ್ಕಾರ ಮಾಡೋದು ತಪ್ಪು. ಇದರ ಬಗ್ಗೆ ನಾವು ಗಂಭೀರವಾಗಿ ಇವತ್ತು ಚಿಂತಿಸಬೇಕಾದ ಸರಿಯಾದ ಸಮಯದಲ್ಲಿದ್ದೇವೆ. ಇದ್ರ ಮೇಲೆ ನಿಮಗೆ ನೂರಾರು ಪ್ರಶ್ನೆಗಳು ಬರುತ್ತೆ. ಅದು ಯಾಕೆ ಮಾಡಿದ್ರಿ, ಇದು ಯಾಕೆ ಮಾಡ್ತೀರಿ, ಹಾಗೆ ಹೀಗೆ ಅಂತ. ನೋಡೋಣ, ಅದನ್ನು ಮತ್ತೆ ಮಾತಾಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸ್ಟ್ರೀಮ್ ವಿಚಾರ ಏನು ಅಂದರೆ ಗ್ರಹಣ ಕಾಲದಲ್ಲಿ ಉಪವಾಸ ಇರಬೇಕು. ಗ್ರಹಣ ಹಿಡ್ದಾಗ ಯಾಕೆ ಏನೂ ತಿನ್ನಬಾರದು. ಗ್ರಹಣ ಹಿಡ್ದಾಗ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೆಲ್ಲ ನಾವು ನೀರು ಮುಂತಾದ ದ್ರವ್ಯ ವಸ್ತುಗಳನ್ನೆಲ್ಲ ಚೆಲ್ಲಿಬಿಡಬೇಕು. ತುಪ್ಪ ಚೆಲ್ಲಬಾರ್ದು. ಅದ್ರ ಮೇಲೆ ದರ್ಬೆ ಹಾಕ್ಬಿಡ್ತಾರೆ. ದರ್ಬೆ ಇಟ್ಬಿಟ್ರೆ ಅದೇನಾಗಲ್ಲ. ಖಾರ ಪುಡಿ ಮೇಲೆ ದರ್ಬೆ ಇಟ್ಬಿಟ್ರೆ ಅದು ಏನಾಗಲ್ಲ. ಏನಿದು, ಇದೇನಂತ ಅಂದರೆ ನೀರಲ್ಲಿ ದರ್ಬೆ ಹಾಕ್ಬೋದಲ್ಲ, ನಾನು ಹಾಲಲ್ಲೂ ದರ್ಬೆ ಹಾಕ್ತೀನಿ, ಮತ್ತೊಂದರಲ್ಲಿ ದರ್ಬೆ ಹಾಕ್ತೀನಿ. ಉಪ್ಪಿನಕಾಯಿ ಮೇಲೆ ದರ್ಬೆ ಹಾಕಿದರೆ ಯಾಕೆ ಉಪ್ಪಿನಕಾಯಿ ಸೇಫು, ಖಾರ ಪುಡಿ ಯಾಕೆ ಸೇಫ್ ಆಗುತ್ತೆ? ಈ ಗ್ರಹಣ ಆಮೇಲೆ ತಿನ್ನಲೇಬಾರ್ದು ಅನ್ನೋದು ಯಾಕೆ ಅಂತ ಅದೇ ಮೊದಲು ಬೇಕಾದ ವಿಷಯ ಅದೇ. ಗ್ರಹಣ ಕಾಲ ಅನ್ನೋದು ನಮಗೆ ಸರಿಯಾಗಿ ತಿಳುವಳಿಕೆಗೆ ಬಂದರೆ ಈ ಪ್ರಶ್ನೆಗಳೆಲ್ಲ ತಾನಾಗಿ ಉದುರೋಗುತ್ತೆ. ಗ್ರಹಣ ಅಂದರೆ ಏನು ಅಂತ ನಮ್ಮ ಹಿಂದಿನವ್ರಿಗೆ ಗೊತ್ತಿತ್ತು. ಇವರು ಸುಮ್ಮನೆ ಇವ್ರಿಗೇನೂ ಗೊತ್ತಿರಲಿಲ್ಲ, ಅದೇನೋ ರಾಹುಕೇತು. ಅದು ಹೌದು, ರಾಹುಕೇತು ಅನ್ನುವಂತಹ ಗ್ರಹಗಳಿಂದ ಆವೃತವಾಗುವಂತಹ ಒಂದು ಕಾಲ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಆದರೆ ಇವತ್ತೇನು ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದಾಗ, ಅಥವಾ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಅಂತ ನಾವೇನು ಸೂರ್ಯ ಚಂದ್ರರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಗ್ರಹಣಗಳ ಬಗ್ಗೆ ಮಾತಾಡ್ತೇವೆ, ಇದು ಗೊತ್ತಿತ್ತು. ಆದರೆ ಇಷ್ಟೆಲ್ಲ ಅರ್ಥ ಮಾಡಿಸೋದು ಕಷ್ಟ ಅನ್ನೋದಕ್ಕೆ ಅವ್ರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಅದನ್ನು ರಾಹುಕೇತುಗಳ ಸಂಪರ್ಕದಿಂದ ಆಯಿತು ಅಂತ ಈ ವಿವರಣೆಯನ್ನು ಕೊಡ್ತಾರೆ. ಕಾರಣವೂ ಇದೆ. ರಾಹು ಮತ್ತು ಕೇತು ಅನ್ನೋದು ಭೂಮಿ ಮತ್ತು ಚಂದ್ರರ ಒಂದು ನಿರಂತರ ಚಲನೆ ಇದೆಯಲ್ಲ. ಭೂಮಿ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಚಂದ್ರ ಹೀಗೆ ಸುತ್ತುತ್ತಾ ಇದೆ ಅಂತ ಇಟ್ಕೊಳ್ಳಿ. ಈ ಭೂಮಿ ಹೋಗುವ ದಾರಿಯಲ್ಲಿ ಎರಡು ಕಡೆ ಚಂದ್ರ ಕಟ್ ಮಾಡ್ತಾನಲ್ಲ, ಅದರ ನೆರಳು. ಯಾಕೆಂದರೆ ಅದು 23 ಡಿಗ್ರಿಯಲ್ಲಿ ಪ್ರಯಾಣ ಮಾಡ್ತಾ ಇರೋದು ಭೂಮಿ. ಅದರಿಂದ ಆ ಕ್ರಾಸ್ ಸೂರ್ಯನಿಗಿಂತ ಇಲ್ಲಿ ಬರುವಾಗ ಅದರದ್ದೊಂದು ನೆರಳು. ಅದೇ ನೋಡಿ, ಛಾಯಾಗ್ರಹ ಏನದು, ಛಾಯಾ ಮಾರ್ತಂಡ ಸೂನುಂಚ, ಅದು ಶನಿಗಾಯಿತು. ಇನ್ನೊಂದೇನು ಛಾಯಾಗ್ರಹ ಅಂತ ಈ ಸಿಂಹಿಕೆಗೆ ಹೆಸರು. ಸಿಂಹಿಕೆಯ ಮಗನೇ ರಾಹು. ಅದರಿಂದಾಗಿ ರಾಹು ಒಂದು ಛಾಯಾಗ್ರಹ ಅನ್ನುವ ಮಾತು ಅಲ್ಲಿ ಸ್ಪಷ್ಟವಾಗಿದೆ ನಮಗೆ ಪುರಾಣಗಳಲ್ಲಿ. ಅದಾಗದು ನೆರಳಿನ ಶಕ್ತಿ. ನಿಮಗೆ ನೆರಳು ಎಷ್ಟು ಕೆಲಸ ಮಾಡುತ್ತೆ ಅಂತ ನೀವು ಇಲ್ಲೇ ಕೂತಾಗ ಒಂದು ಏಕಾಗ್ರತೆಯಿಂದ ಇದ್ದೀರಿ ಅಂತಂದರೆ, ಯಾರೋ ಒಬ್ಬ ಹೀಗೆ ಪಾಸ್ ಆದರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಅದರಿಂದಾಗಿ ಅದು ತುಂಬ ಪವರ್ಫುಲ್. ಅದು ನೆರಳು. ಆ ನೆರಳಿನ ವ್ಯವಸ್ಥೆಯನ್ನು ಇಟ್ಟುಕೊಂಡೇ ಆ ಗ್ರಹಗಳ ಸ್ಥಾನವನ್ನು ಕಲ್ಪಿಸಿದ್ದು. ಅರ್ಥ ಆಗೋದಕ್ಕೋಸ್ಕರ ಅದಕ್ಕೊಂದು ಪಾತ್ರದ ರೂಪ ಕೊಟ್ಟು, ಅದು ನಮಗೆ ಮಥನ ಕಾಲದಲ್ಲಿ ಆದ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ಜೋಡಿಸಿ ಹೇಳಿದರು. ಎಲ್ಲ ವಿವರ ಎಲ್ಲರಿಗೂ ಹೇಳಲಿಕ್ಕೆ ಹೋದರೆ ತಲೆಗೆ ಹಿಡಿಯಲ್ಲ ಅವರಿಗೆ. ಏನು ಮಾಡಬೇಕು ಅದನ್ನು ಹೇಳಬೇಕು. ಏನಾಗತ್ತೆ ಅನ್ನೋದು ಅವ್ರು ಬೇಕಿದ್ರೆ ತಿಳ್ಕೊಳ್ತಾರೆ. ಆಗದ ಪ್ರಶ್ನೆಯನ್ನು ನಾವು ಇದರಲ್ಲಿ ಕನ್ಕ್ಲೂಡ್ ಮಾಡ್ಬೋದು. ಏನಾಗತ್ತೆ ಅನ್ನೋದನ್ನು ಅವ್ರು ಹೇಳಬೇಕಾಗಿಲ್ಲ. ನಿಮ್ಗೇನು ಈಗ ಮಾಡಬೇಕಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಅದಕ್ಕೋಸ್ಕರ ಅದರ ಕಡೆಗೆ ಹೆಚ್ಚು ಗಮನ ಕೊಟ್ಟರು. ಇದನ್ನು ಯಾಕಂದರೆ ಬೇಕಾದರೂ ಅವರೇ ಹುಡುಕಿ ತಿಳ್ಕೊಳ್ತಾರೆ ಅಂತ. ಈಗ ಈ ಗ್ರಹಣ ಕಾಲದ ಸಮಯ ಅನ್ನೋದು ಯಾವುದೋ ಒಂದು ಸಂದರ್ಭದಲ್ಲಿ ಬಹುಶಃ 19 ನಿಮಿಷ ಏನೋ ಇತ್ತು, ಒಂದು 3-4 ವರ್ಷದ ಹಿಂದೆ. ಬಚ್ಚಲಿಗೆ ಹೋಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಮತ್ತೊಂದು ಸ್ನಾನಕ್ಕೆ ಟೈಮ್ ಆಯಿತು ಅಂತ, ಹಿಡಿದಾಗ ಒಂದು ಬಿಟ್ಟಾಗ ಒಂದು ಅಂತ, ಹೊರಗೆ ಬರುವಷ್ಟು ಇನ್ನೊಂದು ಸ್ನಾನ ರೆಡಿ ಆಯಿತು, ಸರಿ ಅಲ್ಲಿಗೆ ಮುಗಿದೋಯ್ತು ಅಂತ. ಋಷಿಗಳು ಇಂತಹ ಸಂದರ್ಭಗಳು ಬಂದರೆ ಅವ್ರೇನು ಮಾಡ್ತಿದ್ರು ಅಂದರೆ, ಇಲ್ಲಿಂದ ಎಲ್ಲೋ ಉತ್ತರಾಂಚಲದಲ್ಲೋ ಅಥವಾ ಅಸ್ಸಾಮಿನಲ್ಲೋ ಅಕಸ್ಮಾತ್ ಇದೇ ಗ್ರಹಣ
3 ಗಂಟೆ ಹಿಡಿತಾ ಇದೆ ಅಂತ ಗೊತ್ತಾದ್ರೆ ಅವ್ರು 2 ತಿಂಗಳು ಮುಂಚೆ ಅಲ್ಲಿಗೆ ಹೋಗ್ತಿದ್ರಂತೆ ಹಿಡಿಯೋ ಸ್ನಾನ ಮಾಡೋಕ್ಕೆ. ಈ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ. ಅಂದ್ರೆ ಸಮಯ ಎಕ್ಸ್ಟ್ರಾ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಗೆ ಹೋಗ್ತಿದ್ರು. ಇಲ್ಲಿ 10 ನಿಮಿಷನೋ ಅರ್ಧ ಗಂಟೆನೋ ಇದ್ರೆ ಜಾಸ್ತಿ ಇರೋಲ್ಲಿಗೆ ಹೋಗ್ತಿದ್ರು. ನೀವು ಅನ್ಕೊಳ್ಬಹುದು ಬರೀ ಒಂದು 2 ಗಂಟೆ 3 ಗಂಟೆ ಇದ್ದಕ್ಕೋಸ್ಕರ 2 ತಿಂಗಳು ವೇಸ್ಟ್ ಮಾಡಿದ್ರಲ್ಲ ಅಂತ. ಋಷಿಗಳಿಗೆ ತಿಳಿದೇ ಆ ದೂರದ ತನಕ ಹೋಗಿದ್ದವರು. 2-3 ಕಾರಣ. ಯಾಕೆ? ಅದೇ, ಒಂದು, ಅಲ್ಲಿಗೆ ಹೋದಾಗ ನಮ್ಮ ದೇಹ ಅಲ್ಲಿಯ ಪರಿಸರಕ್ಕೆ ಒಗ್ಗಿಕೊಳ್ಬೇಕು. ಅನಾರೋಗ್ಯದಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಅಷ್ಟು ದೂರದಿಂದ ಬಂದ ಕಾರ್ಯವೂ ಕೂಡ ನಷ್ಟ ಆಗ್ತಾ ಇತ್ತು. ಮತ್ತೆ ಈಗ ನಮ್ಗೆ ಒಂದು ದಿವಸದಲ್ಲಿ ಅಲ್ಲಿಗೆ ಫ್ಲೈಟಿಗೆ ಹೋಗಿ ಬರುವ ವ್ಯವಸ್ಥೆ ಇತ್ತು. ಆಗ ಅವ್ರಿಗೆ ಹಾಗಿರ್ಲಿಲ್ಲ, ನಡ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ 2-3 ತಿಂಗಳು ಮುಂಚೆನೆ ಹೊರಟು ಅಲ್ಲಿಗೆ ಹೋಗಿ ಸೇರ್ಕೊಳ್ತಿದ್ರು. ಆ ಸಮಯ ಇದೆಯಲ್ವಾ, ಗ್ರಹಣ ಆಗುವ ಹಿಡಿಯುವ ಮತ್ತು ಬಿಡುವ ಕಾಲದ ನಡುವಿನ 1-2 ಗಂಟೆಯೋ 3 ಗಂಟೆಯೋ ಅದು ತುಂಬ ಪ್ರೆಷಿಯಸ್ ಆದ ಕಾಲ ಅಂತ ಶಾಸ್ತ್ರಕಾರರು ಹೇಳುದು. ಮನಸ್ಸನ್ನು ಟ್ಯೂನ್ ಮಾಡಲಿಕ್ಕೆ ಆಗುವ ಯಾವುದೇ ಮಂತ್ರವನ್ನು ನೀವು ಜಪ ಮಾಡಿದರೆ ಬೇರೆ ಸಮಯದಲ್ಲಿ 1 ಮಾಡುವುದು ಒಂದೇ, ಆ ಸಮಯದಲ್ಲಿ 1,000 ಮಾಡುವುದು ಒಂದೇ. ಅದೇ ಒಂದನ್ನು ನಾವು ಇಲ್ಲಿ ಮಾಡಿದರೆ, ಅಂದರೆ ಗ್ರಹಣದ ಸಮಯದಲ್ಲಿ ಮಾಡಿದರೆ ಅದಕ್ಕೆ 1,000 ಫಲ ಇದೆ ಒಂದಕ್ಕೆ. ಮತ್ತೆ ಸಿದ್ಧಿ ಆಗುದು ಬೇಗ ಆ ಕಾಲದಲ್ಲಿ. ಇದು ನೀವು ವಿಜ್ಞಾನದಲ್ಲಿ ಹುಡುಕೋದು ಕಷ್ಟ, ಆದ್ರೆ ಅವರ ಮಾತಿರುವುದು ಹಾಗೆ. ಎರಡನ್ನು, ನೆಗೆಟಿವ್ ಅನ್ನು ಬೇಗ ತಗೊಳ್ಳುತ್ತೆ. ನೆಗೆಟಿವ್, ಅದಕ್ಕೆ ಅಭಿಮಂತ್ರಣೆ ಹೇಳೋದು. ಅಭಿಮಂತ್ರಣೆ ಮಾಡಿದ್ದನ್ನ ಅವನ ನೆಗೆಟಿವ್ ಫೋರ್ಸ್ ಅನ್ನ ತೆಗಿಲಿಕ್ಕೆ ಇದ್ರಲ್ಲಿ ಮತ್ತೆ ಪಾಸಿಟಿವ್ ಹಾಕ್ಬೇಕು. ಅವನು ಕೂಡ ನೆಗೆಟಿವ್ ಕೊಟ್ಟದ್ದು ಜಪ ಮಾಡಿಯೇ. ಅವನಿಗೆ ಏನೋ ನೀರು ಕುಡಿಸ್ತಾನಲ್ಲ ಯಾರೋ ಒಬ್ಬನಿಗೆ, ಅವನಿಗೆ ಆ ನೆಗೆಟಿವ್ ಫೋರ್ಸ್ ಅನ್ನೇ ಕುಡಿಸಿದ್ದು. ಅದು ಅವನ ದೇಹ ಹಾಳಾಯ್ತು. ಮತ್ತೆ ಸರಿ ಮಾಡ್ಬೇಕು ಅಂತ ಅದಕ್ಕಿಂತ ಹೆಚ್ಚು ಅಭಿಮಂತ್ರಣ ಪಾಸಿಟಿವ್ ಅದನ್ನ ಮಂತ್ರ ಶಕ್ತಿಯನ್ನು ತುಂಬಿ ಅವನಿಗೆ ಕೊಟ್ಟರೆ ಅದು ಮತ್ತೆ ಪರಿಹಾರ ಆಗುತ್ತೆ. ಹಾಗಾಗಿ ನೀರು ಅನ್ನೋದು ಯಾಕೆ ಚೆಲ್ತಾರೆ ಅಂದ್ರೆ ಅದರಲ್ಲಿ ಬೇಡವಾದ ಶಕ್ತಿಯನ್ನು ಎಳೆಯುವ ಶಕ್ತಿ ಜಾಸ್ತಿ. ಮತ್ತು ಆ ಗ್ರಹಣ ಕಾಲದಲ್ಲಿ ರಾಕ್ಷಸರ ಪ್ರವೃತ್ತಿ ಜಾಸ್ತಿ. ಅದು ನೀರಿನಲ್ಲಿ ಕೂತು ತನ್ನ ಕಾರ್ಯಭಾರ ಮಾಡುವುದು ಹೆಚ್ಚು.